ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟಿ ಕೃಷಿ ತಾಪಂಡ ಕನ್ನಡ ಸಿನಿಮಾ ರಂಗದ ಮುದ್ದು ಮುಖದ ಚೆಲುವೆ, ಸದಾ ನಗು ನಗುತ್ತಲೇ ಇರೋ ಹೆಣ್ಮಗಳು ಈಕೆ. ಬಿಗ್ ಬಾಸ್ಗೆ ಬಂದ ಮೇಲೆ ಈ ಹೆಣ್ಮಗಳ ಬಗ್ಗೆ ಒಂದಿಷ್ಟು ಜನರಿಗೆ ಗೊತ್ತಾಗಿತ್ತು. ಬಳಿಕ ಒಂದಿಷ್ಟು ಸಿನಿಮಾಗಳಲ್ಲೂ ನಟಿಸಿದ್ರು. ಆದ್ರೆ ಅದ್ಯಾಕೋ ಬಣ್ಣದ ಲೋಕ ಇವರ ಕೈ ಹಿಡಿಯಲೇ ಇಲ್ಲ. ಇಂಥ ಹೊತ್ತಲ್ಲೇ ಈ ಹೆಣ್ಣುಮಗಳ ಸುತ್ತ ಬರೀ ವಿವಾದಗಳೇ ಸುತ್ತಕೊಂಡವು. ಅದರಲ್ಲೂ ಉದ್ಯಮಿಯೊಬ್ಬರಿಂದ ಕಿರುಕುಳ ಅನುಭವಿಸ್ತಿದ್ದೀನಿ ಅಂತ ಇವರೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇದಾದ ಮೇಲೆ ನೂರಾರು ಕಾಮೆಂಟ್, ಒಂದೊಂದು ರೀತಿ ಒಬ್ಬೊಬ್ಬರದ್ದು ಮಾತು. ಇದೆಲ್ಲದರಿಂದ ನಟಿ ಸೋತು ಹೋಗಿದ್ದಾರೆ. ಈ ಸಿನಿಮಾ ರಂಗವೇ ಸಾಕಾಗಿದೆ, ಯಾರೂ ಬೇಡ, ದೂರ ಹೋಗ್ತೀನಿ ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಿದ್ದಾರೆ. ಅಲ್ಲದೆ ಸುದೀರ್ಘವಾದ ಭಾವುಕ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕೃಷಿ ತಾಪಂಡ 2016ರಲ್ಲಿ ಅಕಿರಾ ಅನ್ನೋ ಕನ್ನಡ ಚಲನಚಿತ್ರದ ಮೂಲಕ ನಟನೆ ಶುರು ಮಾಡಿದ್ರು. ಮಾಡೆಲ್ ಕಮ್ ನಟಿಯಾಗಿ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ. ಆರಂಭದಲ್ಲಿ ಅವಕಾಶಗಳು ಸಿಕ್ತು, ಆದ್ರೆ ಅದ್ಯಾಕೋ ಯಶಸ್ಸು ಅನ್ನೋದು ಮರೀಚಿಕೆ ಆಯಿತು. ಕೆಲ ಸಿನಿಮಾಗಳು ರಿಲೀಸ್ ಕೂಡ ಆಗಿಲ್ಲ. ಒಂದು ಮಟ್ಟಿಗೆ ಇವರ ಜನಪ್ರಿಯತೆ ಹೆಚ್ಚಿಸಿದ್ದು ಬಿಗ್ ಬಾಸ್ ಕಾರ್ಯಕ್ರಮ. ಬಿಗ್ ಬಾಸ್ ಸೀಸನ್ 5ರಲ್ಲಿ ಸ್ಪರ್ಧೆಯಾಗಿದ್ದರು ಕೃಷಿ ತಾಪಂಡ. ಈ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದ್ರು. ಇದಾದ ಬಳಿಕ ಹೆಚ್ಚು ಸದ್ದು ಮಾಡಿದ್ದು ಅವರ ಲವ್ ಲೈಫ್. 36 ವರ್ಷದ ಕೃಷಿ ತಾಪಂಡ ಮತ್ತು ಉದ್ಯಮಿಯೊಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಆ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ. 9 ತಿಂಗಳ ಪ್ರೀತಿ ಮುರಿದು ಬಿದ್ದಿದ್ದು ಕೃಷಿ ಅವರ ಕನಸಿನ ಮತ್ತು ಆತ್ಮೀಯವಾಗಿ ಬಯಸಿದ ಲೈಫ್ ಪಾರ್ಟ್ನರ್ ಅವರಾಗಿರ್ಲಿಲ್ಲ. ಹೀಗಾಗಿ ಸಹಜವಾಗಿ ಸಂಬಂಧ ಹಳಸಿತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಪೊಲೀಸ್ ಠಾಣೆ ಮೆಟ್ಟಿಲೇರೋವರೆಗೂ ಹೋಗಿತ್ತು. ಈ ವೇಳೆ ಪರ ವಿರೋಧದ ದೂರುಗಳ ವಾಗ್ದಾಳಿ ನಡೆದು ಕೊನೆಗೆ ನಟಿ ಮೌನಕ್ಕೆ ಜಾರಿದ್ರು. ಆದರೆ ಇತ್ತೀಚೆಗೆ ಕೆಲ ಸಂದರ್ಶನದ ಸಂದರ್ಭದಲ್ಲಿ ಈ ಕುರಿತು ಪ್ರಶ್ನೆಗಳು ಎದುರಾಯಿತು. ಶಾಂತವಾಗಿ ಉತ್ತರಿಸಿದ ನಟಿ ಪ್ರತಿಯೊಂದು ವಿಚಾರವನ್ನು ಬಿಚ್ಚಿಟ್ರು. ಆದ್ರೆ ಅಲ್ಲೂ ಕಟು ಟೀಕೆಗೆ ಗುರಿಯಾಗಿದ್ದು ಮಾತ್ರ ನಟಿಯೇ. ಹೀಗಾಗಿ ಇವರ ಸುತ್ತ ನೆಗೆಟಿವಿಟಿ ಆವರಿಸಿಕೊಂಡಿತ್ತು. ಇದರಿಂದ ಮತ್ತಷ್ಟು ನೊಂದುಕೊಂಡ ನಟಿ ಮತ್ತೊಂದು ಸಂದರ್ಶನ ನೀಡಿ ಇದು ನನ್ನ ಕೊನೆಯ ಸಂದರ್ಶನ ಅಂತ ಕಣ್ಣೀರಿಟ್ಟಿದ್ದಾರೆ. ತಾವು ಅನುಭವಿಸಿದ ಇಂಚಿಂಚು ನೋವು, ನರಕ ಯಾತನೆಯನ್ನ ಹಂಚಿಕೊಂಡಿದ್ದಾರೆ. ನಟಿ ಕೃಷಿ ತಾಪಂಡ ಅವರ ಮಾತುಗಳನ್ನ ಕೇಳಿದ ಪ್ರತಿಯೊಬ್ರು ಈಗ ಪಾಪ ಅಂತಿದ್ದಾರೆ. ನಾವಿದ್ದೇವೆ ನಿಮ್ಮ ಜೊತೆ ಅನ್ನೋ ನೂರಾರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಈ ಕುರಿತು ನಟಿ ಭಾವುಕವಾಗಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ನಟಿ ಕೃಷಿ ತಾಪಂಡ ಹಂಚಿಕೊಂಡ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನೀವು ಈ ಸ್ಕ್ರೀನ್ ಹತ್ತಿರ ನಿಮ್ಮ ಕಿವಿಯನ್ನ ಇಟ್ರೆ ನಿಮಗೆ ಅದು ನನ್ನ ಹೃದಯ ಬಡಿತ ಕೇಳಿಸುತ್ತೆ. ನಿಮ್ಮ ಕಾರಣದಿಂದ ನನ್ನ ಹೃದಯ ಮತ್ತೆ ಹೇಗೆ ಬಡಿಯಬೇಕು ಅಂತ ಕಲಿಯುತ್ತಿದೆ. ನಾನು ಇಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಎಲ್ಲ ಕಡೆಯಿಂದ ಬಂದಿರುವ 1000ಕ್ಕೂ ಹೆಚ್ಚು ಸಂದೇಶಗಳೊಂದಿಗೆ ಕುಳಿತಿದ್ದೇನೆ. ನನ್ನ ಕೈಗಳು ನಡುಗ್ತಾ ಇದೆ. ಯಾಕೆ ಅಂದ್ರೆ ನಾನೆಂದಿಗೂ ಇಂತಹ ಪ್ರೀತಿಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಈ ಜಗತ್ತು ಎಷ್ಟೊಂದು ಸುರಕ್ಷಿತವಾಗಿ, ಇಷ್ಟೊಂದು ಆತ್ಮೀಯವಾಗಿ, ಇಷ್ಟೊಂದು ಮಾನವೀಯತೆಯಿಂದ ಕೂಡಿರಬಹುದು ಅಂತ ನಾನೆಂದಿಗೂ ಯೋಚನೆ ಮಾಡಿರಲಿಲ್ಲ. ನಾನು ಮಾತನಾಡಿದಾಗ ನಾನು ಒಬ್ಬಂಟಿ ಅಂದ್ಕೊಂಡಿದ್ದೆ. ನಾನು ಕೇವಲ ಶೂನ್ಯಕ್ಕೆ ಕೂಗುತ್ತಿದ್ದೇನೆ ಅಂತ ಭಾವಿಸ್ತಾ ಇದ್ದೆ. ಆದರೆ ನೀವು ಇದು ತಪ್ಪು ಅಂತ ನಿರೂಪಿಸಿದ್ದೀರಾ. ನಾನು ಪ್ರತಿಯೊಂದು ಸಂದೇಶವನ್ನ ನಿಧಾನವಾಗಿ ಒಂದೊಂದಾಗಿ ಓದ್ತಾ ಇದ್ದೀನಿ. ನಾನು ಸಂಪೂರ್ಣವಾಗಿ ಕೃತಜ್ಞತೆಯಿಂದ ಮುಳುಗಿ ಹೋಗಿದ್ದೇನೆ. ಆದರೆ ಅತ್ಯಂತ ಮಾಂತ್ರಿಕ ಮತ್ತು ಸುಂದರವಾದ ರೀತಿಯಲ್ಲಿ ನಾನು ನಿಮ್ಮನ್ನ ಕಂಡೆ. ನನಗಾಗಿ ಪಿಸುಗುಟ್ಟಿದ ಆ ಮನುಷ್ಯರನ್ನ ನಾನು ಕಂಡೆ. ತಮ್ಮದೇ ಆದ ಹೋರಾಟಗಳ ನಂತರ ಮೌನವಾಗಿ ಯುದ್ಧ ಮಾಡುತ್ತಾ ಹೊಸ ಜೀವನವನ್ನ ಪ್ರಾರಂಭಿಸಲು ಪ್ರಯತ್ನಿಸುತ್ತಿರುವವರನ್ನ ನಾನು ಕಂಡೆ. ಮುಂದೆ ಬಂದು ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿದ ಆ ಸುಂದರ ಸೂಕ್ಷ್ಮ ಮನಸ್ಸಿನ ಪುರುಷರನ್ನ ನಾನು ಕಂಡೆ. ನೀವೇ ನನ್ನ ಮ್ಯಾಜಿಕ್. ನಾನೇನು ಯಾರಿಗೂ ಸ್ಫೂರ್ತಿಯಲ್ಲ. ನಾನು ಕೇವಲ ನಿಮ್ಮಂತೆಯೇ ಇರುವ ಒಬ್ಬ ಸಾಮಾನ್ಯ ಹುಡುಗಿ. ಬಿರುಗಾಳಿಯ ಬಳಿಕ ಉಸಿರಾಡಲು ಪ್ರಯತ್ನಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯಂತೆ ನಾನು ಕೂಡ. ನನ್ನ ಈ ಹೋರಾಟ ಯಾವಾಗ ಮುಗಿಯುತ್ತದೆ ಅಥವಾ ಅದು ಮುಗಿಯುತ್ತದೋ ಇಲ್ಲವೋ ನನಗ್ ಗೊತ್ತಿಲ್ಲ. ಆದ್ರೆ ನಿಮ್ಮ ಪ್ರೀತಿ ನನಗೆ ಹೊಸ ಜೀವನ, ಹೊಸ ಭರವಸೆ ಮತ್ತು ಹೊಸ ನಂಬಿಕೆಯನ್ನ ನೀಡಿದೆ. ಮಾನವೀಯತೆಯ ಮೇಲಿದ್ದ ನನ್ನ ನಂಬಿಕೆಯನ್ನ ನೀವು ಮತ್ತೆ ಜಾಗೃತಿಗೊಳಿಸಿದ್ದೀರಿ. ಈ ಜಗತ್ತು ಸುಂದರವಾಗಿರಬಹುದು, ಸೋಷಿಯಲ್ ಮೀಡಿಯಾ ಕೂಡ ಒಂದು ಸುರಕ್ಷಿತ ತಾಣವಾಗಬಹುದು ಅನ್ನೋದನ್ನ
ನೀವು ನನಗೆ ಅರಿವಾಗುವಂತೆ ಮಾಡಿದ್ದೀರಾ. ನೋವು, ಟ್ರೋಲ್ ಮತ್ತು ನಿಂದನೆಗಳಿರುವ ಈ ಜಾಗವನ್ನ ನಾವು ಒಂದು ಸುಂದರವಾದ ಮನೆಯಾಗಿ, ಒಂದು ಪವಿತ್ರ ಸ್ಥಳವಾಗಿ ಹಾಗೂ ಬೆಳಕಿನ ವಲಯವಾಗಿ ಬದಲಾಯಿಸಬಹುದು. ಸದ್ಯಕ್ಕೆ ಮೌನವಾಗಿ ಹೋರಾಡ್ತಾ ಇರುವ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಏನು ಅಂದ್ರೆ, ನೀವು ಒಬ್ಬಂಟಿಯಲ್ಲ. ಜೀವನವನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಕಾರಣವನ್ನ ಹುಡುಕ್ತಾ ಇರುವ ಪ್ರತಿಯೊಬ್ಬರಿಗೂ, ನನಗೆ ಪ್ರೀತಿಯನ್ನ ಕಳುಹಿಸಿದ ಪ್ರತಿಯೊಬ್ಬರಿಗೂ ನೀವು ನನ್ನನ್ನ ಉಳಿಸಿದ್ದೀರಾ. ಈಗ ನಾವು ಪರಸ್ಪರ ಉಳಿಸಿಕೊಳ್ಳೋಣ. ಇಲ್ಲಿ ನೀಡಲು ತುಂಬಾ ಪ್ರೀತಿ ಇದೆ. ನಾನದನ್ನ ಅನುಭವಿಸಿದ್ದೇನೆ, ಅದನ್ನ ನನ್ನೊಳಗೆ ಇಟ್ಕೊಂಡಿದ್ದೇನೆ. ಈಗ ಅದನ್ನ ಎಲ್ಲೆಡೆ ಹರಡೋಣ. ನಾನು ಪ್ರತಿಯೊಂದು ಸಂದೇಶವನ್ನ ನಿಧಾನವಾಗಿ ಕೃತಜ್ಞತೆಯಿಂದ ಓದ್ತೇನೆ. ನಾನು ಎಲ್ಲರಿಗೂ ಪ್ರತ್ಯುತ್ತರ ನೀಡಲು ಸಾಧ್ಯ ಆಗದೆ ಇರಬಹುದು, ಆದರೆ ದಯವಿಟ್ಟು ತಿಳಿದುಕೊಳ್ಳಿ, ಸಂದೇಶಗಳನ್ನ ಗಮನಿಸಿದ್ದೀನಿ. ಈ ಜಗತ್ತಿನ ಸುಂದರವಾದ ಮುಖಗಳನ್ನ ನನಗೆ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ಕೇವಲ ಬದುಕಲು ಪ್ರಯತ್ನಿಸ್ತಾ ಇದ್ದ ಒಬ್ಬ ಸಾಮಾನ್ಯ ಹುಡುಗಿಯ ಪರವಾಗಿ ನಿಂತಿದ್ದಕ್ಕಾಗಿ ಧನ್ಯವಾದಗಳು. ನಾವೆಂದಿಗೂ ಯಾವುದೇ ಕಾರಣಕ್ಕೂ ಒಬ್ಬಂಟಿಯಲ್ಲ ಅನ್ನೋದನ್ನ ತೋರಿಸಿಕೊಟ್ಟ ಪ್ರತಿಯೊಬ್ಬರಿಗೂ ನೆನಪಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಸಂಪೂರ್ಣ ಪ್ರೀತಿ, ಕಣ್ಣೀರು ಮತ್ತು ಎಲ್ಲಾ ಭರವಸೆಗಳೊಂದಿಗೆ ಕೃಷಿ ತಾಪಂಡ ಅಂತ ಭಾವುಕವಾಗಿ ಉತ್ತರ ನೀಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.